ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ. ಇವತ್ತು ಸಿಂಪಲ್ಲಾಗಿ ಬಾಳೆಹಣ್ಣಿನ ಚಿಪ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಫುಲ್ ಕಾಯಿರೋಂಥ ಬಾಳೆಹಣ್ಣು ತೊಗೊಳ್ಳಿ. ನಾನು 4 ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅದರ ಅನುಸಾರ ತೊಗೊಳ್ಳಿ. ನೀವು ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ನ್ಯಾಚುರಲಾಗಿ ತೆಕ್ಕೊಳ್ಳಿ. ನಾನು ಈ ರೀತಿ ತೆಗಿತಿದ್ದೀನಿ. ಆದರೆ ಹೊರಗಡೆ ಸಿಕ್ಕಾಗ ಬಾಳೆಹಣ್ಣು ಚಿಪ್ಸ್ ಯೆಲ್ಲೋ ಕಲರ್ ಇರ್ತಾವಲ್ಲ, ಕಲರೆಲ್ಲ ಮಿಕ್ಸ್ ಮಾಡಿರ್ತಾರೆ. ನಾವಿಲ್ಲಿ ನ್ಯಾಚುರಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಎಲ್ಲನೂ ತೆಳುವಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಬೇಕಾಗಿರೋ ಶೇಪಲ್ಲಿ. ನೀವು ನಿಮ್ಗೆ ಇಷ್ಟವಾಗಿರೋ ರೀತಿ ಶೇಪ್ ಕಟ್ ಮಾಡ್ಕೊಳ್ಳಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ಕೋತಿದ್ದೀನಿ. ಅದಕ್ಕೆ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದಾಗಿ ಚಿಪ್ಸ್ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ. ನ್ಯಾಚುರಲಾಗಿ ಬರ್ತಿದೆ ಕಲರ್ ಕೂಡ. ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಬರ್ತವೆ ಅವು. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸಬ್ರಾಗಿ ನೋಡ್ತಿದ್ದೀರೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ತುಂಬಾ ಕ್ರಿಸ್ಪಿಯಾಗಿ ಬರ್ತಿದ್ದಾವೆ. ಬೇಕಿದ್ರೆ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಅಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಇದು. ಹೊರಗಡೆ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ನೀವು ಒಂದ್ಸರಿ ದಯವಿಟ್ಟು ಟ್ರೈ ಮಾಡಿ. ಹೀಗೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತಂದು. ನಾನು ಇದಕ್ಕೆ ಯಾವುದೇ ರೀತಿ ಕಲರ್ ಅದೇನು ಆ್ಯಡ್ ಮಾಡ್ತಾಯಿಲ್ಲ, ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ ನಾನು. ನೀವು ಹೊರಗಡೆ ತೊಗೊಂಡಾಗ ಎಲ್ಲೋ ಕಲರ್ ಇರ್ತವೆ. ನಾನಿಲ್ಲಿ ನ್ಯಾಚುರಲಾಗಿ ಬ್ರೌನ್ ಕಲರ್ ಮಾಡಿದ್ದೀನಿ. ಕಂದು ಬಣ್ಣ ರೀತಿ ಬರೋ ರೀತಿ ನಾನು ಕರೆದಿಟ್ಕೊಂಡಿದ್ದೀನಿ ನೋಡಿ. ಆಲ್ರೆಡಿ ಕರೆದಿದ್ದೀನಿ ನಾನು. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋತಿದ್ದೀನಿ. ನಿಮ್ಗೆ ಯಾವ ರೀತಿ ಚಾಟ್ ಮಸಾಲ ಅದೇನಾದ್ರು ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಕೂಡ ಸ್ವಲ್ಪ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ನಾನು ಮನೇಲೇ ಮಾಡಿದ್ದೆ. ಒಂದು ಮೆಣಸು ತೊಗೊಂಡು, ಮೆಣಸು ಸ್ವಲ್ಪ ಜೀರಿಗೆ ಇದು ಹಾಕಿಬಿಟ್ಟು ಕುಟ್ಟಿ ಹಾಕಿರೋದು. ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಕಾಣಿಸ್ತಿದೆನಾ? ನೀವು ಕೂಡ ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು ಇದು ನೋಡಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ. ತುಂಬಾ ಸಿಂಪಲ್ಲಾಗಿ ಮಾಡೋವಂಥದ್ದು, ಮನೆಯಲ್ಲೇ ಬೇಗ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಆರಾಮ್ಸೆ ಅವರಿಗೆ ಮಾಡಿಕೊಡ್ಬೋದು ನೀವು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.